ರಾಕ್ಷಸ ಶರೀರ ಬಂದ ಕೂಡಲೇ ರಾಕ್ಷಸನ ಶರೀರ ಸ್ವಭಾವಕ್ಕೆ ಅನುಗುಣವಾಗಿ ಅವನಿಗೆ ಸದಾ ಹಸಿವು, ಸದಾ ಬಾಯಾರಿಕೆ, ಸಿಕ್ಕಾಪಟ್ಟೆ ಕ್ರೋಧ ಬೇರೆ, ಶರೀರದ ಮೈಬಣ್ಣ ಎಲ್ಲ ಕಪ್ಪಾಗಿತ್ತು. ಸಿಕ್ಕಂಥ ಎಲ್ಲ ರೀತಿಯಾದಂಥ ಪ್ರಾಣಿಗಳನ್ನು, ಸರ್ಪಗಳನ್ನು, ಜಂತುಗಳನ್ನು ಆತ ಭಕ್ಷಣೆ ಮಾಡ್ತಿದ್ದ. ಆತ ವಾಸ ಮಾಡ್ತಿದ್ದಂಥ ಅರಣ್ಯ ಪ್ರದೇಶ ಎಲ್ಲ ಎಲುಬುಗಳಿಂದ, ಆತ ತಿಂದು ಬಿಸಾಕಿದಂಥ ಎಲುಬುಗಳಿಂದ ತುಂಬಿ ಹೋಗಿತ್ತು. ಆ ರಾಕ್ಷಸ ಎಲ್ಲೆಲ್ಲಿ ಹೋಗ್ತಾನೋ ಅವನ ಹಿಂದೆ ಪ್ರೇತಗಳು ಓಡಾಡ್ತಿದ್ದವು, ಅವನು ಕೊಂದಂಥ ಪ್ರಾಣಿಗಳ ರಕ್ತವನ್ನು ಹೀರೋದಕ್ಕಾಗಿ. 6 ತಿಂಗಳಿನಲ್ಲಿ ಆತ ಎಷ್ಟು ಅರಣ್ಯವನ್ನು ನಾಶ ಮಾಡಿದ, ಅರಣ್ಯದಲ್ಲಿರುವಂಥ ಪ್ರಾಣಿಗಳನ್ನು ನಾಶ ಮಾಡಿದ ಅಂದರೆ, ಒಂದು 100 ಯೋಜನ ವಿಸ್ತಾರವಾದಂಥ ವನ ಪ್ರದೇಶವನ್ನು, ಅಲ್ಲಿರುವಂಥ ಪ್ರಾಣಿಗಳನ್ನೆಲ್ಲ ಸಮೇತವಾಗಿ ಆತ ತಿಂದು ಹಾಕಿಬಿಟ್ಟ. ಯೋಜನ ಅಂದರೆ ಇನ್ನೊಂದು 8 ರಿಂದ 9 ಮೈಲ್ ಹೋಗ್ತದೆ. ಒಂದು 100 ಯೋಜನ ವಿಸ್ತಾರ ಇದ್ದಂಥ ಪ್ರದೇಶ, ಒಂದು ಕಾಡು. ಆ ಕಾಡಿನಲ್ಲಿ ತಾನು ಹೊತ್ತು ಅಲ್ಲಿರುವಂಥ ಪ್ರಾಣಿಗಳನ್ನೆಲ್ಲ ಖಾಲಿ ಮಾಡಿಬಿಟ್ಟ. ಮತ್ತೊಂದು ಅರಣ್ಯಕ್ಕೆ ಹೋಗಿಬಿಟ್ಟ, ಅಲ್ಲಿಯೂ ನಿತ್ಯ ನರಮಾಂಸ ತಿಂತಿದ್ದ. ಹೀಗೆ ನರ್ಮದಾ ನದಿ ತೀರಕ್ಕೆ ಬಂದ ಒಮ್ಮೆ. ಅಲ್ಲಿ ಗರ್ಗ ಅನ್ನುವ ಹೆಸರಿನ ಒಬ್ಬ ಬ್ರಾಹ್ಮಣ ನರ್ಮದಾ ನದಿಯ ಕಡೆಗೆ ಹೊರಟಿದ್ದ. ಗಂಗಾಜಲವನ್ನು ತನ್ನ ಹೆಗಲಿನಲ್ಲಿ ಒಂದು ಕೊಡದಲ್ಲಿ ಹೊತ್ಕೊಂಡು ವಿಶ್ವೇಶ್ವರನ ಸ್ತೋತ್ರವನ್ನು ಮಾಡ್ತಾ ಅತ್ಯಂತ ಹರ್ಷದಿಂದ ಆ ಗರ್ಗ ಅನ್ನುವಂಥ ಬ್ರಾಹ್ಮಣ ಅಲ್ಲಿಗೆ ಹೊರಟಿದ್ದ. ಹೀಗೆ ಆ ರಾಮನ ನಾಮವನ್ನು, ವಿಶ್ವೇಶ್ವರನ ನಾಮವನ್ನು ಗಾನ ಮಾಡಿಕೊಂಡು ಹೊರಟಿದ್ದಂಥ ಆ ಮುನಿಯನ್ನು ನೋಡಿದ ಕೂಡಲೇ ಸೌದಾಸನಿಗೆ ಸಂತೋಷ ಇಮ್ಮಡಿಸಿತು. ನನಗೊಂದು ಒಳ್ಳೆಯ ಆಹಾರ ಸಿಕ್ತಲ್ಲ ಅಂತ ಹೇಳಿ 2 ತೋಳುಗಳನ್ನು ಮೇಲೆತ್ತಿ ಆ ಬ್ರಾಹ್ಮಣನ ಕಡೆಗೆ ಧಾವಿಸಿದ. ಆದರೆ ಆ ಬ್ರಾಹ್ಮಣನ ಸಮೀಪಕ್ಕೆ ಅವನಿಗೆ ಹೋಗ್ಲಿಕ್ಕಾಗಲಿಲ್ಲ. ಯಾಕೆಂದ್ರೆ ರಾಮನಾಮ ಜಪ ಆತ ಮಾಡ್ತಿದ್ನಲ್ಲ, ಸ್ವಲ್ಪ ದೂರದಿಂದ ದೂರಕ್ಕೆ ನಿಲ್ಲಬೇಕಾಯ್ತು ಈ ರಾಕ್ಷಸ. ಬ್ರಾಹ್ಮಣನನ್ನು ಕೊಲ್ಲೋದಿರಲಿ, ಅವನು ಮುಟ್ಲಿಕ್ಕೂ ಆಗಲಿಲ್ಲ. ರಾಕ್ಷಸನಿಗೆ ಬಹಳ ವಿಸ್ಮಯ ಆಯಿತು. ಮಹಾಭಾಗ್ಯಶಾಲಿಯೇ, ನಿನಗೆ ನಮಸ್ಕಾರ ಮಾಡ್ತೀನಿ, ನೀನು ಭಗವಂತ ನಾಮಸ್ಮರಣೆ ಮಾಡ್ತಿದ್ದಿ, ಹಾಗಾಗಿ ನಿನ್ನ ಸಮೀಪಕ್ಕೆ ನನಗೆ ಬರಲಿಕ್ಕಾಗಲಿಲ್ಲ, ದೂರದಲ್ಲಿ ನಿಲ್ಲಬೇಕಾಯಿತು. ಇಲ್ಲಿ ತನಕ ನಾನು ಕೋಟಿ ಕೋಟಿ ಬ್ರಾಹ್ಮಣರನ್ನು ಭಕ್ಷಣೆ ಮಾಡಿದ್ದೇನೆ, ಆದರೆ ನಿನ್ನಂತ ಒಂದು ವೈಶಿಷ್ಟ್ಯ ಇರುವಂಥ ಬ್ರಾಹ್ಮಣನ ಮಾತ್ರ ಎಲ್ಲಿ ನೋಡಿಲ್ಲ ನಾನು. ರಾಮನಾಮದ ಒಂದು ಕವಚ ನಿನ್ನ ಶರೀರಕ್ಕೆ ಬಿಗಿದಿದೆ, ಅದು ನನ್ನನ್ನು ದೂರ ಇಟ್ಟಿದೆ. ರಾಕ್ಷಸನಾದಂತಹ ನನಗೂ ಕೂಡ ದಿವ್ಯವಾದಂತಹ ಶಾಂತಿ ಈಗ ದೊರಕಿದೆ ರಾಮನಾಮದ ಮಹಿಮೆಯಿಂದ. ನನ್ನನ್ನು ಕೂಡ ಈ ಘೋರವಾದಂತಹ ಪಾಪಕದಿಂದ, ರಾಕ್ಷಸನ ಜನ್ಮದಿಂದ ಮುಕ್ತನನ್ನಾಗಿ ಮಾಡು. ಹಿಂದೆ ಗುರುವನ್ನು ತಿರಸ್ಕಾರ ಮಾಡಿದ್ರ ಮೂಲಕ ನನಗೆ ಇಂಥ ಒಂದು ಪಾಪ ಬಂದಿದೆ, ನನಗೆ ಈಗ ನೀನು ದಾರಿ ತೋರಬೇಕು ಅಂತ ಹೇಳ್ಕೊಂಡ. ಮತ್ತು ಆ ರಾಕ್ಷಸ ಹೇಳಿದ, ವಾಲ್ಮೀಕಿ ಮುನಿಗಳು ರಚನೆ ಮಾಡಿದಂಥ ರಾಮಾಯಣವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಕೇಳಬೇಕು ಅಂತ ಈ ಥರ ಹೇಳಿದ್ದಾರೆ. ಅಂಥ ದಿವ್ಯವಾದಂಥ ರಾಮನ ಕಥೆಯನ್ನು ಹಾಡಿಕೊಂಡು ನೀವು ಬರ್ತಾ ಇದ್ದಿ, ನನಗೂ ನೀನು ರಾಮಾಯಣದ ಕಥೆಯನ್ನು ವಿವರವಾಗಿ ಹೇಳಿ ಈ ಪಾಪದ ಕೂಪದಿಂದ, ಪಾಪ ಅನ್ನುವಂಥ ಬಾವಿಯಿಂದ ನನ್ನನ್ನು ಪಾರು ಮಾಡು. ಗರ್ಗನಿಗೆ ಬಹಳ ಆಶ್ಚರ್ಯ ಆಗ್ತದೆ. ಯಾರ್ಯಾರೋ ಪಂಡಿತರ ಮೂಲಕ, ಸನ್ಯಾಸಿಗಳ ಬಾಯಲ್ಲಿ ರಾಮನಾಮದ ಮಹಿಮೆಯನ್ನು ಕೇಳಿದ್ದ, ರಾಮಾಯಣದ ಮಹಿಮೆಯನ್ನು ಕೇಳಿದ್ದ. ಈ ರಾಕ್ಷಸನ ಬಾಯಿಂದ ರಾಮಾಯಣದ ಮಹಿಮೆಯನ್ನು ಕೇಳಿ ಆದ್ರಿಂದ ಇದೊಂದು ದೊಡ್ಡ ಆಶ್ಚರ್ಯ ಅಂತ ಅನಿಸ್ತದೆ. ರಾಕ್ಷಸನೇ, ನಿನಗೆ ಇಷ್ಟೊಂದು ದೈವ ಭಕ್ತಿ ಇರೋದಾದರೆ, ರಾಮಾಯಣ ಭಕ್ತಿ ಇರೋದಾದರೆ ನಿನಗೆ ನಾನು ರಾಮಾಯಣ ಕಥೆಯನ್ನು ಹೇಳ್ತೇನೆ ನಾನು. ಆಕಸ್ಮಿಕವಾಗಿ ಈಗಲೇ ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಪ್ರಾರಂಭ ಆಗಿದೆ, ನಾನು ನಿಮಗೆ ರಾಮಾಯಣದ ಕಥೆಯನ್ನು ಹೇಳ್ತೀನಿ, ನೀನು ಕೇಳು. ರಾಮ ಭಕ್ತ ಎಲ್ಲಿರ್ತಾನೋ ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು, ದೇವತೆಗಳು, ಸಿದ್ಧರು, ಎಲ್ಲ ಪೂಷಕರು, ಎಲ್ಲ ದೇವತೆಗಳ ವಾಸಸ್ಥಾನ ಅಲ್ಲಿರ್ತದೆ. ಹೀಗೆ ಹೇಳಿ ಆ ಗರ್ಗ ರಾಮಾಯಣದ ಕಥೆಯನ್ನು ಸೌದಾಸನಿಗೆ ಹೇಳಿ ಪ್ರಾರಂಭ ಮಾಡಿದ. ಕಥೆಯನ್ನು ಕೇಳಿದ ಮಾತ್ರಕ್ಕೆ ಆತನ ರಾಕ್ಷಸ ಶರೀರ ಹೊರಟು ಹೋಗಿ ಕೋಟಿ ಸೂರ್ಯರ ಸಮಾನವಾದಂಥ ಪ್ರಕಾಶವನ್ನು ಪಡೆದುಕೊಂಡು ದಿವ್ಯವಾದ ಶರೀರವನ್ನು ಪಡ್ಕೊಂಡ. ಎಂಥ ದಿವ್ಯವಾದ ಶರೀರ ಅಂದರೆ, ಶ್ರೀಮನ್ನಾರಾಯಣ ಹೇಗೆ ಶಂಕರಚಕ್ರ ಗದಾ ಪದ್ಮವನ್ನು ಹಿಡ್ಕೊಂಡಿರ್ತಾನಲ್ಲ, ಅಂಥ ಅದಕ್ಕೆ ಸದೃಶವಾದಂಥ ಒಳಗುವಂಥ ಶರೀರ ಈ ಸೌದಾಸನಿಗೆ ಪ್ರಾಪ್ತ ಆಗಿದೆ. ಆತ ಭಗವಂತನ ಲೋಕಕ್ಕೆ ಹೋದ. ನಾರದರು ಮುಂದುವರೆಸಿದ್ರು, ಸನತ್ ಕುಮಾರರೇ, ಈ ಕಾರಣದಿಂದ ನೀವು ಎಲ್ಲೂ ಕೂಡ ರಾಮಾಯಣದ ಕಥೆಯನ್ನು ಕೇಳಿ, ಕಾರ್ತಿಕ ಮಾಸದಲ್ಲಿ ಕೂಡ ವಿಶೇಷವಾಗಿ ಅದನ್ನು ಹೇಳೋದಿದೆ. ರಾಮಾಯಣವನ್ನು ಹೆಸರಿನ ಸ್ಮರಣ ಮಾಡಿಕೊಂಡು ಸಾಕು, ಕೇಳೋದು ಆಮೇಲೆ ಮಾತಾಯಿತು.
ಅಷ್ಟನ್ನು ಸ್ಮರಣೆ ಮಾಡಿಕೊಂಡ್ರು ಸಾಕು, ಒಂದು ಬಾರಿ ಅದನ್ನು ಉಚ್ಚಾರ ಮಾಡಿದ್ರು ಸಾಕು. ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಏನು ಫಲ ಬರಬೇಕು ಅದಕ್ಕಿಂತ 100 ಪಟ್ಟು ಹೆಚ್ಚಾದಂಥ ಫಲ ಅದರಿಂದ ದೊರೆಯೋದಿದೆ. ಹಾಗಾಗಿ ಈ ರಾಮಾಯಣದ ಕಥೆಯನ್ನು ಶ್ರವಣ ಮಾಡಲಿಕ್ಕಾಗಲಿ, ರಾಮಾಯಣದ ಮಹಿಮೆಯನ್ನು ಶ್ರವಣ ಮಾಡಲಿಕ್ಕಾಗಲಿ ನೀವು ಆಸಕ್ತಿಯನ್ನು ತೋರಿಸಿ ಅಂತ ಹೀಗೆ ನಾರದರು ಆ ಕಥೆಯನ್ನು ಹೇಳಿದ ಅನ್ನುವಲ್ಲಿಗೆ ಸ್ಕಂದ ಪುರಾಣದ ಸ್ಕಂದ ಪುರಾಣದ ರಾಮಾಯಣ ಮಹಿಮೆಯ 2ನೇ ಅಧ್ಯಾಯ ಸಮಾಪ್ತ ಆಗಿದೆ.